ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ಸ್ವಲ್ಪ ಶೀತ ಥರ ಆಗಿದೆ ಅಂತ. ಸ್ವಲ್ಪ ಲೈಟಾಗಿ ಜ್ವರ ಥರನೂ ಅನಿಸ್ತಾ ಇತ್ತು, ಹಾಗಾಗಿ ಸ್ವಲ್ಪ ಸುಸ್ತಾಗ್ತಾ ಇತ್ತು. ಹಾಗಾಗಿ ಬೆಳಗ್ಗೆಯಿಂದ ವೀಡಿಯೋ ಮಾಡಲಿಲ್ಲ. ಮತ್ತು ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ, ನಂದು ಸೆಲ್ಫಿ ಸ್ಟಿಕ್ನ ನನ್ನ ಮಗಳು ಮುರಿದಾಕ್ಬಿಟ್ಲು. ಹಾಗಾಗಿ ಏನೋ ಬೆಳಗ್ಗೆಯಿಂದ ವೀಡಿಯೋ ಮಾಡೋದಕ್ಕೂ ಮನಸ್ಸು ಇರಲಿಲ್ಲ. ಇವಾಗ ಇದು ಬಂದು ಬೇರೆದು, ಇದು ಮುಂಚೆನೇ ತೊಗೊಂಡಿದ್ದೆ ಇದೊಂದು. ಬಟ್ ಏನು ಅಂತಂದರೆ ಇದು ಅಷ್ಟಾಗಿ ಲೆಂತೂ ಬರೋದಿಲ್ಲ. ಜೊತೆಗೆ ಇನ್ನೊಂದೇನು ಅಂತಂದರೆ ರೊಟೇಟ್ ಎಲ್ಲ ಆಗೋದಿಲ್ಲ ನನಗೆ ಅಂದ್ಕೊಂಡಂಗೆ. ಆ ಸೆಲ್ಫಿ ಸ್ಟಿಕ್ ಥರ ಫಸ್ಟ್ ವೈಟ್ ಒಂದಿತ್ತು, ಅದು ಚೆನ್ನಾಗಿತ್ತು. ಬಟ್ ಅದನ್ನೇ ಮುರಿದಾಕ್ಬಿಟ್ಲು ನನ್ನ ಮಗಳು. ಇದಷ್ಟು ಕ್ವಾಲಿಟಿನೂ ಇಲ್ಲ. ಒಂದಿಷ್ಟು ಉದ್ದ, ಏನು ಒಂದು ಕೈಯಷ್ಟು ಉದ್ದ ಬರುತ್ತಷ್ಟೇ, ಇಷ್ಟು ಬರುತ್ತಷ್ಟೇ ಹೇಳಿದ್ರೆ. ಹಾಗಾಗಿ ಇವಾಗ ಕೈಯಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ವೀಡಿಯೋ ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಬೇರೆ ಹೇಳಿದ್ದೀನಲ್ವ. ಹಂಗಾಗಿ ಸದ್ಯಕ್ಕೆ ಇದನ್ನೇ ಯೂಸ್ ಮಾಡಿಕೊಂಡು ಹೆಂಗಾಗುತ್ತೆ ಹಂಗೆ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಇವಾಗ ಮಧ್ಯಾಹ್ನ 1:30 ಆಗಕ್ಕೆ ಬಂದಿದೆ ಅಲ್ಲೇ ಟೈಮು. ದೇವಸ್ಥಾನಕ್ಕೆ ಹೋಗಬೇಕು ಫ್ರೆಂಡ್ ಜೊತೆ. ಹಾಗಾಗಿ ರೆಡಿಯಾಗಿದ್ದೀನಿ. ಆಗ್ತಾಯಿಲ್ಲ, ಸ್ವಲ್ಪ ಮಲ್ಕೋಬೇಕು ಅಂತ ಅನಿಸ್ತಾ ಇದೆ. ಆದ್ರೂ ದೇವಸ್ಥಾನಕ್ಕಲ್ವ ಹೋಗಿ ಬಂದಮೇಲೆ ಸ್ವಲ್ಪ ಫ್ರೆಶ್ನೆಸ್ ಅಂತ ಅನಿಸುತ್ತೆ, ಪಾಸಿಟಿವ್ ಬಂದ್ಬಿಡುತ್ತಲ್ವ ಅಂತ ಹೇಳಿ ಹೋಗಿ ಸ್ನಾನ ಮಾಡಿಕೊಂಡು, ಅದಕ್ಕೆ ತಲೆಗೆ ಸ್ನಾನ ಮಾಡಲಿಲ್ಲ, ಹಾಗೆ ಮೈಗೆ ಸ್ನಾನ ಮಾಡ್ಕೊಂಬಂದು ರೆಡಿ ಆಗಿದ್ದೀನಿ. ಇವಾಗ ತಲೆ ಒಂದು ಬಾಚ್ಕೋಬೇಕು, ಅದಕ್ಕೆ ವೀಡಿಯೋನ ಸ್ಟಾರ್ಟ್ ಮಾಡಿದೆ. ನೋಡೋಣ, ಆದರೆ ದೇವಸ್ಥಾನದ ಹತ್ರ ಸ್ವಲ್ಪ ವೀಡಿಯೋ ಮಾಡ್ಕೋತೀನಿ. ತುಂಬ ಅಂದರೆ ತುಂಬ ಜನ ಬರ್ತಾರೆ ಸೋಮವಾರ ಆದರೆ ಸ್ವಲ್ಪ ವೀಡಿಯೋಸ್ ಮಾಡ್ಕೋತೀನಿ. ಯಾಕಂದರೆ ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಹೋಗಿರ್ತೀವಲ್ವ, ಅಷ್ಟು ಖುಷಿಯಿಂದ ದರ್ಶನ ಮಾಡೋದಕ್ಕಾಗಲ್ಲ ವೀಡಿಯೋಸ್ ಮಾಡ್ಕೊಂಡು ನಿಂತ್ಕೊಂಡ್ರೆ. ಯಾಕಂದರೆ ಕೆಲವೊಂದು ದೇವಸ್ಥಾನದಲ್ಲಿ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಅಲೋ ಇರಲ್ಲ ಅಲ್ವಾ, ಯಾರಾದರೂ ಏನಾದ್ರು ಅಂದ್ಬಿಟ್ರೆ ಈ ಥರ ಎಲ್ಲನೂ ಇರುತ್ತಲ್ವ. ಹಾಗಾಗಿ ನಾನು ಆದಷ್ಟು ಹೊರಗಡೆ ಸ್ವಲ್ಪ ವೀಡಿಯೋಸ್ ಕಡಿಮೆನೇ, ಆದಷ್ಟು ಟ್ರೈ ಮಾಡ್ತೀನಿ. ಆದರೆ ಮಾಡ್ತೀನಿ, ಇಲ್ಲಾಂದರೆ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ, ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಈವ್ನಿಂಗ್ ನೈಟ್ವರೆಗೂ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿಯಾಗಿ ಹೋಗುತ್ತೆ ಗೊತ್ತಿಲ್ಲ. ಪೂರ್ತಿಯಾಗಿ ವೀಡಿಯೋನ ನೋಡಿ, ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಹಾಗೆಯೇ ನನ್ನ ಚಾನಲ್ನ ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಮನೆಯಲ್ಲಿ, ಆದರೆ ಇದೇ ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಗೆಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಏನೇನೆಲ್ಲ ಚೇಂಜಸ್ ಮಾಡಿದ್ದೀನಿ ಅಂತ. ತುಂಬ ಸಲ ನಮ್ಮ ಮನೇಲಿ ಚೇಂಜಸ್ ಆಗ್ತಾನೇ ಇರುತ್ತೆ, ಬಟ್ ಈ ಸಲ ಚೇಂಜಸ್ ಮಾಡಿರೋ ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದಕ್ಕಾಗಿ ಪೂರ್ತಿಯಾಗಿ ವೀಡಿಯೋನ ನೋಡಿ. ಈ ವಿಡಿಯೋದಲ್ಲಿ ಏನೇನಿರುತ್ತೆ ನನಗೆ ಗೊತ್ತಿಲ್ಲ, ಬಟ್ ರೆಸಿಪೀಸ್ ಎಲ್ಲ ಮೋಸ್ಟ್ಲಿ ಸಿಗ್ಬೋದು ನಿಮಗೆ, ಏನೇನೋ ಗೊತ್ತಿಲ್ಲ. ಫ್ಯಾಮಿಲಿ ಜೊತೆ ವೀಡಿಯೋಸ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸಂಜೆ ಅಂತಂದರೆ ಹಸ್ಬೆಂಡು ಇರ್ತಾರೆ, ಮಕ್ಕಳು ಇರ್ತಾರೆ. ಹಾಗಾಗಿ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅನ್ನೋ ಹೋಪ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಂದಮೇಲೆ ನೋಡಿ, ಬಟ್ಟೆಗಳನ್ನ ಹಾಕಿದ್ದೀನಿ ರಾಶಿ, ಅದಷ್ಟು ಮಡಚಬೇಕು. ಅದಾದಮೇಲೆ ಸ್ವಲ್ಪ ಸಿಂಕಲ್ಲಿ ಪಾತ್ರೆಗಳಿದ್ದಾವೆ. ಬಂದು ಅಮ್ಮಗೆ ವಾಶ್ ಮಾಡಮ್ಮ ಅಂತಂದರೆ ತೊಳೆದು ಕೊಡ್ತಾಳೆ. ಬಟ್ ಏನು ಮಾಡೋದು, ಬಂದು ನಾನೇ ತೊಳ್ಕೊಳ್ಳೋಣ ಏನು ಅಂಥೇಳಿ ಯೋಚನೆ ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಜ್ವರ ಇರೋದ್ರಿಂದ ಚಳಿ ಆಗ್ತಾ ಇರುತ್ತಲ್ವ. ಹಂಗಾಗಿ ಇನ್ನೊಂದು ವಿಷಯ ಕೇಳಬೇಕಿತ್ತು, ಏನಂದರೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಮನೆ ಹೋಮ್ ಟೂರ್ ಬೇಕಾ ಏನು ಎತ್ತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಕೂಡ ಖುಷಿ ಆಗುತ್ತೆ. ಯಾಕಂದರೆ ಯಾವುದೇ ರೀತಿ ನಾನು ಡೆಕೋರೇಷನ್ ಅಂತ ಮಾಡ್ಕೊಳ್ಳಲ್ಲ, ನಿಮಗೆ ಗೊತ್ತು. ಬಾಡಿಗೆ ಮನೆಗೆಲ್ಲ ಸುಮ್ಮನೆ ನನಗೆ ದುಡ್ಡೆಲ್ಲ ಹಾಕೋದಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಚೇಂಜಸ್ ಮಾಡಿದ್ದೀನಿ ಅಂತ ಹೇಳಿದೆ ಅಲ್ವಾ. ಇದು ಒಂದು ಸ್ವಲ್ಪ ಬೇರೆ ಥರ ಇತ್ತು, ಬೇರೆ ಥರ ಇತ್ತು. ಅದನ್ನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಬಂದು ಮಂಚ ಬಂದು ನಾನು ಡ್ರೆಸ್ಸಿಂಗ್ ಟೇಬಲ್ ಇಟ್ಟಿದ್ವಲ್ಲ, ಆ ರೂಮಲ್ಲಿತ್ತು. ಇವಾಗ ಅಷ್ಟು ಇಲ್ಲೇ ಮಲ್ಗೋಣ ಅಂತ ಇಲ್ಲಿಗೆ ಏನು ಜೋಡಿಸ್ಕೊಂಡ್ಬಿಟ್ಟಿದ್ದೀವಿ. ನೋಡೋಣ, ಇಲ್ಲಿ ಫೋಟೋಸ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ನನ್ನ ಮಗಳು ಫೋಟೋ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ವಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಹಿಂಗೇ ಸ್ವಲ್ಪ ಚೇಂಜಸ್ ಮಾಡ್ತಾಯಿರ್ತೀನಿ. ಬೆಡ್ಶೀಟು ಇದು ಹೊಸ ಬೆಡ್ಶೀಟೇನೆ ಸ್ವಲ್ಪ ಶೀತ ಥರ ಆಗಿಬಿಟ್ಟು ಗೋಡೆ ಒಂಥರ ಆಗಿಬಿಟ್ಟಿದ್ದು, ಅದಕ್ಕೆ ವಾಶಿಗೆ ಹಾಕಿದ್ದೀನಿ. ಆಮೇಲೆ ಚೇಂಜ್ ಮಾಡಬೇಕು, ಇದನ್ನು ತೆಗೆದು ಹೇಗಿದೆ ಅಂತೇಳಿ ತಿಳಿಸಿ. ಆಮೇಲೆ ಸ್ಕ್ರೀನ್ ಚೇಂಜ್ ಮಾಡಬೇಕು, ಏನೇನೋ ಚೇಂಜ್ ಮಾಡೋದಿದೆ. ಸ್ವಲ್ಪ ಎಲ್ಲ ಚೇಂಜ್ ಮಾಡ್ಕೊಂಡ್ಮೇಲೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಕೇಳ್ತಾಯಿದ್ದೀನಿ, ಹೋಮ್ ಟೂರ್ ವೀಡಿಯೋ ಬೇಕಾ ಏನು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ.
ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದ್ವಲ್ಲ, ಹೋಗಿ ಬಂದ್ವಿ. ಆಮೇಲೆ ನಾನು ನನ್ನ ಫ್ರೆಂಡ್ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಆಮೇಲೆ ಸಂಜೆ ಇನ್ನೇನು ಮಕ್ಕಳು ಬರೋ ಟೈಮ್ ಆಯಿತು. ಅವ್ರು ಬಂದಿದ್ದ ತಕ್ಷಣವೇ ಸ್ವಲ್ಪ ಶೀತ ಆಗಿದೆ ಏನು ಅಂದ್ಕೋಬೇಡಿ. ಸ್ವಲ್ಪ ಅಲ್ಲ, ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೆ, ಜಾಸ್ತಿ ಆಗಿಬಿಟ್ಟಿದೆ, ಮಾತಾಡೋಕ್ಕಾಗ್ತಿಲ್ಲ. ಆದ್ರೂ ವಾಯ್ಸ್ ಓವರ್ ಕೊಡಲೇಬೇಕಲ್ವ ಅಂತ ಮಾಡ್ತಾಯಿದ್ದೀನಿ. ಬಂದಿದ್ದ ತಕ್ಷಣವೇ ಆಮೇಲೆ ಮಕ್ಕಳು ಬಂದರು. ಅವರಿಗೆಲ್ಲ ಸ್ನ್ಯಾಕ್ಸು ಹಾಲು ಅಂತ ಎಲ್ಲ ಕೊಟ್ಬಿಟ್ಟು ಅದಾದಮೇಲೆ ಸ್ವಲ್ಪ ಹೊತ್ತು ನಾನು ಕೂತ್ಕೊಂಡು ಆಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಏನಂದರೆ ಇಲ್ಲಿ ತರಕಾರಿ ಸಾಂಬಾರು, ಬೀಟ್ರೂಟು, ಮೂಲಂಗಿ ಮತ್ತು ಗೆಡ್ಡೆಕೋಸು ಬರುತ್ತಲ್ವ, ಅದರದ್ದು ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಖಾರ ರುಬ್ಬೋದೆಲ್ಲ ನೋಡಿದ್ದೀರ, ನಾನು ಯಾವಾಗಲೂ ಸೇಮ್ ಹಾಕೋದು ತರಕಾರಿ ಸಾಂಬಾರಿಗೆ, ಅದನ್ನೇ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಖಾರದ ಪುಡಿ, ಸಾಂಬಾರು ಪುಡಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ರುಬ್ಕೊಂಡ್ಬಂದು ಇವಾಗ ಏನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿ, ಟೊಮೊಟೊ ಎಲ್ಲ ಒಗ್ಗರಣೆ ಮಾಡಬೇಕಷ್ಟೇ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಸಿಡಿದ ಮೇಲೆ ಈರುಳ್ಳಿ, ಟೊಮೊಟೊ ಮತ್ತು ರುಬ್ಬಿರೋ ಮಸಾಲೆನ ಹಾಕಿ ಫ್ರೈ ಮಾಡಿ, ಅದಾದಮೇಲೆ ತರಕಾರಿನ ಹಾಕಿ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಉಪ್ಪನ್ನ ಹಾಕಿ ಬೇಯಿಸ್ಕೊಳ್ಳೋದಷ್ಟೇ. ಕೆಲವೊಂದು ಟೈಮು ತರಕಾರಿ ಕೂಡ ಅದರಲ್ಲೇ ಬೇಯಿಸ್ಕೊಂಡಿರ್ತೀನಿ, ಒಗ್ಗರಣೆನೂ ಕೂಡ ಫಸ್ಟೇ ಮಾಡ್ಕೊಂಡಿರ್ತೀನಿ. ಇವತ್ತು ಫಸ್ಟು ಬೇಳೆ ಮಾತ್ರನೇ ಬೇಯಿಸಿಟ್ಕೊಂಡಿದ್ದೆ. ಆಮೇಲೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಇವಾಗ ನಾನು ಒಗ್ಗರಣೆ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ತರಕಾರಿ ತಿನ್ನೋದಕ್ಕೆ ಸಿಗಲ್ಲ, ಎಲ್ಲ ಫುಲ್ಲು ಬೆಂದ್ಕೊಬಿಡುತ್ತೆ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ ಇವತ್ತು. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಂಗೆ ಮಾತಾಡೋಕ್ಕೆ ಆಗ್ತಿಲ್ಲ, ವಾಯ್ಸ್ ಏನಾದರೂ ಬೇರೆ ಥರ ಅನಿಸಿದ್ರೆ ಏನು ಅಂದ್ಕೋಬೇಡಿ, ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಫಸ್ಟೇ ನೋಡುವಾಗಲೇ ಅಂದ್ಕೊಂಡಿರ್ತೀರ, ಗೊತ್ತಾಗಿರುತ್ತೆ ಏನೇನು ಮಾಡ್ತಾಯಿದ್ದೀನಿ ಅಂತ. ನಾನು ಸ್ವಲ್ಪ ವೆಯ್ಟ್ ಲಾಸ್ ಪೌಡರ್ ಇವಾಗೆಲ್ಲ ವೈರಲ್ ಆಗಿದೆ ಅಲ್ವಾ, ಅದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ, ಮತ್ತು ಸ್ಕಿನ್ ಗ್ಲೋ ಆಗೋದಕ್ಕೆ, ಜೊತೆಗೆ ಹೆಲ್ತ್ ಇದಕ್ಕಾಗಿ ಏನು ABC ಜ್ಯೂಸ್ದು ಐಸ್ ಕ್ಯೂಬ್ ಮಾಡಿ ಇಟ್ಕೋತಾರಲ್ವ, ಅದನ್ನು ಕೂಡ ಮಾಡ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಅದನ್ನು ನಿಮಗೆ ಯಾವ ರೀತಿಯಾಗಿ ಮಾಡಿದೆ ಅಂಥೇಳಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಪೂರ್ತಿಯಾಗಿ ನೋಡಿ ಇಷ್ಟ ಆಯಿತಾ ಏನು ಅಂಥೇಳಿ. ಆದರೆ ವೆಯ್ಟ್ ಲಾಸ್ ಪೌಡರು ಅವರೆಲ್ಲ ಮಾಡೋ ಥರ ಮಾಡಿಲ್ಲ, ಬೇರೆ ಥರ ಮಾಡಿದ್ದೀನಿ, ನಿಮಗೆ ಇಷ್ಟ ಆಗುತ್ತೆ. ಟೇಸ್ಟ್ ಎಲ್ಲ ಘಮ ಘಮ ಅಂತ ತುಂಬ ಚೆನ್ನಾಗಿ ಬಂದಿತ್ತು, ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಇಷ್ಟೊಂದೆಲ್ಲ ಮಾತಾಡೋಕ್ಕಾಗಿಲ್ಲ, ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ, ಕಂಟಿನ್ಯೂಸ್ ವೀಡಿಯೋ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ ಅಂತ ಚಾಲೆಂಜ್ ತೊಗೊಂಡಿದ್ದೀನಲ್ವ, ಹಾಗಾಗಿ ಬರೀ ಮ್ಯೂಸಿಕ್ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ವಾಯ್ಸ್ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಬಂದಿದೆ ಅಂತ ನನಗಂತೂ ಗೊತ್ತಿಲ್ಲ, ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ಓಕೆನಾ. ಇವಾಗ ಸಾಂಬಾರಿಗೆಲ್ಲನೂ ಹಾಕಿಬಿಟ್ಟು ಉಪ್ಪು ಎಲ್ಲ ಹಾಕಿ ಒಗ್ಗರಣೆ ಎಲ್ಲ ಹಾಕಿ ಇವಾಗ ಬೇಯೋದಕ್ಕೆ ಬಿಟ್ಟಿದ್ದೀನಿ. ತರಕಾರಿ ಬೇಯೋವರೆಗೂ ಅದನ್ನು ಕುದಿಸ್ಕೋಬೇಕು, ಸಾಂಬಾರು ರೆಡಿ ಆಗುತ್ತೆ. ಆಮೇಲೆ ರೈಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಇವಾಗ ABC ಜ್ಯೂಸ್ಗೆ ನಾನು ಆಮ್ಲ, ಬೀಟ್ರೋಟ್, ಕ್ಯಾರೋಟ್, ಸ್ವಲ್ಪ ಕರಿಬೇವು ಮತ್ತು ಶುಂಠಿ, ಲೆಮನ್ ಕೂಡ ತೊಗೊಂಡಿದ್ದೀನಿ, ಆದರೆ ರುಬ್ಬಕ್ಕಲ್ಲ. ಕೊನೆಯದಾಗಿ ಲೆಮನನ್ನು ಹಂಗೆ ಇಟ್ಕೊತೀನಿ. ಇವಾಗ ನಾನು ರುಬ್ಬಿ ಕೊಟ್ಟೆ, ನನ್ನ ಮಗಳು ರಸ ಎಲ್ಲ ತೆಗಿತಾ ಇದ್ಲು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ಲು ಸಣ್ಣ ಆಗೋವರೆಗೂ ರುಬ್ಕೋಬೇಕು. ಅದಾದಮೇಲೆ ಅದನ್ನು ಫುಲ್ಲಾಗಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಅದು ರಸ ಬರುತ್ತೆ. ನಮಗೆ ಐಸ್ ಕ್ಯೂಬ್ದು ಟ್ರೇ ಒಂದೇ ಒಂದು ಸಣ್ಣದಿತ್ತು, ಒಂದು 10 ಐಸ್ ಕ್ಯೂಬ್ ಆಗುತ್ತೆ ಅನಿಸುತ್ತೆ ಅಷ್ಟೇ, ಅಷ್ಟೇ ಇದ್ದಿದ್ದು. ಅದಕ್ಕಾಗಿ ಐಸ್ ಕ್ಯೂಬ್ದು ಟ್ರೇನ ನಾನು ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ನಿಧಾನ ಮಾಡಿದೆ ಇದನ್ನು ಮಾಡೋದಕ್ಕೆ. ಅದನ್ನು ಆರ್ಡರ್ ಮಾಡಿದ್ರು 10 ಡೇಸ್ ತೋರಿಸ್ತಾ ಇತ್ತು. ಇನ್ನು 10 ಡೇಸ್ವರೆಗೂ ವೆಯ್ಟ್ ಮಾಡೋದು ಅಷ್ಟು ಸರಿ ಇರಲ್ಲ ಅಂತ ಹೇಳ್ಬಿಟ್ಟು, ಆಮ್ಲ ಬೇರೆ ಇರೋದಿಲ್ಲ ಅಲ್ವಾ, ಹಂಗಾಗಿ ಮಾಡ್ಕೋತಾ ಇದ್ದೀನಿ ಸದ್ಯಕ್ಕೆ. ಅದಷ್ಟನ್ನೇ ಟ್ರೇ ಒಳಗೆ ಎಷ್ಟು ಇಡಿಸುತ್ತೆ ಅಷ್ಟನ್ನು ಹಾಕ್ಬಿಟ್ಟು ಅಗಲ ಇರೋ ಬಾಕ್ಸಲ್ಲಿ ಮಿಕ್ಕಿರೋದನ್ನು ಹಾಕಿಬಿಟ್ರೆ ಸ್ವಲ್ಪ ತೆಳುಗೆ ಐಸ್ ಕ್ಯೂಬ್ ಆಗಿರುತ್ತಲ್ವ, ಅದನ್ನೇ ಒಡೆದ್ಬಿಟ್ಟು ಸಣ್ಣ ಸಣ್ಣ ಕ್ಯೂಬ್ನೇ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಅಂತ ಹೇಳಿ ನಾನು ಮಾಡ್ಕೋತಾ ಇದ್ದೀನಿ. ಇದು 2 ಸಲ ಆಯಿತು, 2 ಸಲನೂ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಇವಾಗ ಲಾಸ್ಟಲ್ಲಿ ಇಟ್ಕೊಂಡಾದ್ಮೇಲೆ ಲೆಮನ್ ಎಲ್ಲನೂ ಒಂದು ಅರ್ಧ ಲೆಮನ್ ತೊಗೊಂಡಿದ್ದೀನಿ ಅಷ್ಟೇ, ಅರ್ಧನೇ ಜಾಸ್ತಿ ಆಯಿತು, ಅದಕ್ಕಿಂತ ಜಾಸ್ತಿ ಬೇಡ, ಸ್ವಲ್ಪ ಹುಳಿ ಹುಳಿ ಆಗುತ್ತೆ, ಕುಡಿಯೋದಕ್ಕಾಗಲ್ಲ. ಶುಂಠಿನೂ ಅಷ್ಟೇ ನಾನು ತೋರಿಸಿದೆ ಅಲ್ವ, ಅಷ್ಟೇ ಹಾಕ್ಕೊಳ್ಳಿ. ಕರಿಬೇವು ಒಂದು ಇದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ, ಕಡ್ಡಿ ಅಷ್ಟೇ. ಇವಾಗ ಇದಿಷ್ಟೇ, ಒಂದು 10 ಆಗೋಷ್ಟೇನೋ ಇದೆ ಅಷ್ಟೇ ನಮ್ಮದು ಟ್ರೇ, ಹಂಗಾಗಿ
12 ಇದೆ ನೋಡಿ, 12 ಕ್ಯೂಬ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಅಗಲ ಇರೋ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ. ಸ್ವಲ್ಪ ದಪ್ಪನೇ ಆಗುತ್ತೆ ಅಂತ ಅನ್ನಿಸ್ತು, ಆದರೂ ಹೊಡೆದ್ಬಿಟ್ಟು ಆಮೇಲೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಿಟ್ಕೊಂಡ್ರೆ ಆಯಿತು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹಂಗೆ ಎತ್ತಿಟ್ಕೊಂಡೆ. ಇವಾಗ ವೆಯ್ಟ್ ಲಾಸ್ ಪೌಡರ್ಗೆ ಬೇರೆ ಥರ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಅಲ್ವಾ, ಅವರು ಸ್ವಲ್ಪ ಕರಿಬೇವು ಮತ್ತು ನುಗ್ಗೆ ಸೊಪ್ಪು ಎರಡನ್ನೇ ಹಾಕ್ಕೊಂಡಿದ್ದಾರೆ. ನಾನಿಲ್ಲಿ ಸ್ವಲ್ಪ ಪುದೀನ ಮತ್ತು ತುಳಸಿ ಎಲೆ ಇಷ್ಟನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದರಲ್ಲೂ ಅಷ್ಟೇ ಡ್ರೈ ಇದನ್ನೆಲ್ಲ ತಗೋತಾರಲ್ವ, ಅದರಲ್ಲಿನೂ ಏನೇನು ತೊಗೊಂಡಿದ್ದಾರೆ ಅಂತ ಅಷ್ಟಾಗಿ ಗೊತ್ತಿಲ್ಲ, ಆದರೆ ನನಗೆ ಬೇಕಾಗಿರೋದನ್ನು ಹಾಕಿ ಮಾಡ್ಕೊಂಡಿದ್ದೀನಿ. ಇದು ಎಷ್ಟರ ಮಟ್ಟಿಗೆ ರಿಸಲ್ಟ್ ಕೊಡುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಟೇಸ್ಟು ಲಾಸ್ಟ್ ಟೈಮ್ ಮಾಡಿದಾಗ ನನಗೆ ಕುಡಿಯೋಕ್ಕಾಗಿರಲಿಲ್ಲ. ಇದು ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತಾಯಿತ್ತು, ಆದರೂ ಇದನ್ನು ನೀರಲ್ಲಿ ಹಾಕಿ ಕುಡಿಯೋಕ್ಕಾಗಿಲ್ಲ. ಇಲ್ಲಿ ಏನು ತೊಗೊಂಡಿದ್ದೀನಿ ಫಸ್ಟ್ ಹೇಳ್ಬಿಡ್ತೀನಿ. ಒಂದು ಅರ್ಧ ಸ್ಪೂನ್ ಅಜ್ವಾಯಿನ, ಒಂದು ಅರ್ಧ ಸ್ಪೂನ್ ಮೆಂತ್ಯ, ಇನ್ನೆಲ್ಲದನ್ನು ಒಂದೊಂದು ಸ್ಪೂನು, ಧನಿಯಾ 1 ಸ್ಪೂನು, ಜೀರಿಗೆ 1 ಸ್ಪೂನು, ಸ್ವಲ್ಪ ಚಕ್ಕೆ, ಅರಿಶಿನ ಕೊಂಬು ತಗೋಬೇಕು. ಬಟ್ ಅರಿಶಿನ ಕೊಂಬಿಂದೆ ನಾನು ಆಲ್ರೆಡಿ ವಾಶ್ ಮಾಡಿ ನೆನೆಸಿಟ್ಟು ಪುಡಿ ಮಾಡ್ತಾರಲ್ವ, ಆ ಥರ ಮಾಡ್ಕೊಂಡಿದ್ದೆ, ಅದನ್ನೇ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಸೆಲ್ಫಿ ಸ್ಟಿಕ್ಕು ನಿಲ್ಲೋದೇ ಇಲ್ಲ ಇದು, ಎಷ್ಟೊತ್ತವರೆಗೂ ಅದನ್ನು ಇದು ಮಾಡಿ ನಿಲ್ಲಿಸ್ಬೇಕು. ಹಂಗಾಗಿ ಮತ್ತು ಅಗಸೆ ಬೀಜ ತೊಗೊಂಡಿದ್ದೀನಿ, ನಾನಿಲ್ಲಿ ಹೇಳಲಿಲ್ಲ. ಅಗಸೆ ಬೀಜ ಇಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಮೆಂತ್ಯನೂ ಅಷ್ಟೇ 1/2 ಸ್ಪೂನ್ ತೊಗೋಬೇಕು. ಇದಿಷ್ಟೂ ಹಾಕಿ ಅದು ಸ್ವಲ್ಪ ಚಿಟಪಟ ಅನ್ನೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕು. ಅವಸರವಾಗಿ ಫುಲ್ಲು ಹೈ ಫ್ಲೇಮ್ ಇಟ್ಕೊಂಡು ಹುರ್ಕೊಂಡ್ರೆ ಅದು ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಅದು ನಾನು ಹೇಳಿದ್ನಲ್ಲ ಅಲ್ಲಿವರೆಗೂ ಚಿಟಪಟ ಅನ್ನೋವರೆಗೂ ಫ್ರೈ ಮಾಡಿಕೊಂಡು, ಅದಾದಮೇಲೆ ಸೊಪ್ಪು ಅಷ್ಟೇ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಪೇಷನ್ಸ್ ಜಾಸ್ತಿ ಇರಬೇಕು ಸೊಪ್ಪನ್ನ ಫ್ರೈ ಮಾಡೋದಕ್ಕೆ. ಯಾಕಂದರೆ ನುಗ್ಗೆ ಸೊಪ್ಪು ಬೇಗ ಫ್ರೈ ಆಗೋದಿಲ್ಲ. ಜೊತೆಗೆ ಅದು ನಾನು ಹಂಗೆ ಹಾಕ್ಕೊಂಡಿದ್ದೀನಿ, ನೀವು ಎಲೆನ ಬಿಡಿಸಿ ಹಾಕ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ಮತ್ತು ಲಾಸ್ಟ್ ಟೈಮ್ ಮಾಡಿದ್ದು ಚೆನ್ನಾಗಿರಲಿಲ್ಲ, ಟೇಸ್ಟ್ ಕುಡಿಯೋಕ್ಕಾಗ್ತಿರ್ಲಿಲ್ಲ, ಸುಮ್ಮನೆ ವೇಸ್ಟ್ ಮಾಡಿದೆ, ಎಸ್ತೆ ಅದನ್ನು. ಹಂಗಾಗ್ಬಿಟ್ಟು ನಾನು ಈ ಸಲ ನೋಡೋಣ ಹೆಂಗೆ ಬರುತ್ತೆ ಅಂತ ಸ್ವಲ್ಪ ಕಡಿಮೆನೇ ಮಾಡ್ಕೊಂಡು, ಎಲ್ಲ ಒಂದೊಂದು ಸ್ಪೂನು ಅರ್ಧ ಸ್ಪೂನ್ ಮಾತ್ರನೇ ತೊಗೊಂಡಿದ್ದೀನಿ. ಎಲ್ಲ ಒಂದೊಂದೇ ಸ್ಪೂನ್ ತೊಗೊಳ್ಳೋದು. ಅರ್ಧ ಸ್ಪೂನ್ ತೊಗೊಳ್ಳೋದು ಯಾವುದು ಅಂದರೆ ಮೆಂತ್ಯ ಮತ್ತು ಅಜ್ವಾಯಿನ ಎರಡೂ ಅರ್ಧ ಸ್ಪೂನ್ ತೊಗೊಳ್ಳಿ. ನೀವು ಮಿಕ್ಕಿರೋದೆಲ್ಲ ಒಂದೊಂದು ಸ್ಪೂನ್ ತೊಗೊಳ್ಳಿ. ಚಕ್ಕೆನೂ ನೋಡಿ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಅಂತಂದರೆ ಅದರಲ್ಲಿ ಇನ್ನೇನು ಚಕ್ಕೆ ಸ್ವಲ್ಪ ಅಗಲ ಇರುತ್ತಲ್ವ, 1 ಸ್ಪೂನಷ್ಟು ಹಾಕಿದ್ರೂ ನಡೆಯುತ್ತೆ. ಇವಾಗ ನಾನು ಸೊಪ್ಪು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಿಷ್ಟನ್ನು ಮಾಡ್ಕೋತಾ ಇದ್ದೆ, ನನ್ನ ಹಸ್ಬೆಂಡ್ ಬಂದರು. ಏನು ಮಾಡಿದರು, ಬರುವಾಗ ಗೋಬಿ ತೊಗೊಂಬಂದಿದ್ರು. ಅದಕ್ಕೆ ಹೇಳ್ತಾಯಿದ್ದೆ, ನಾನು ವೆಯ್ಟ್ ಲಾಸ್ ಮಾಡೋದಕ್ಕೆ ಏನೇನೋ ಸರ್ಕಸ್ ಮಾಡ್ತಾಯಿದ್ದೀನಿ, ನೀವು ಇನ್ನು ದಪ್ಪ ಆಗಲಿ ಅಂತ ಗೋಬಿ ತೊಗೊಂಬಂದು ಕೊಡೋದು, ಬಜ್ಜಿ ಬೋಂಡ ತಂದುಕೊಡೋದು ಮಾಡ್ತೀರಾ ಅಂತ. ಅದಕ್ಕೆ ಆಮೇಲೆ ಸರಿ ನಾನು ಒಬ್ಬಳೇ ತಿನ್ನಲ್ಲ ಅಂತೇಳ್ಬಿಟ್ಟು ನಾನು ಅಲ್ಲೇ ತಿನ್ಕೊಂಬಂದಿದ್ದೀನಿ ಅಂತ. ನಾನು ನಂಬಲ್ಲ, ಅವ್ರು ತಿನ್ನಲ್ಲ ಹೊರಗಡೆ, ಯಾರ ಜೊತೆನೋ ಹೋಗಿದ್ದೆ ಅಂತಂದರೆ ನಂಬ್ತೀನಿ ಅಂತ ಹಂಗಂತಾರ ಏನೋ ಗೊತ್ತಿಲ್ಲ. ತಿನ್ಕೊಂಬಂದಿದ್ದೀನಿ ಅಂತ ಅಂದರು, ಆದ್ರೂ ಅವರಿಗೂ ತಿನ್ನಿಸ್ಕೊಂಡು ನಾನು ಅಷ್ಟು ತಿನ್ನಲ್ಲ ಅಂಥೇಳಿ ಅವರಿಗೂ ತಿನ್ನಿಸ್ಕೊಂಡು ನಾನು ತಿಂದೆ. ಆಮೇಲೆ ಹಂಗೇ ಮಾತಾಡಿಕೊಂಡು ಸ್ವಲ್ಪ ಬಟ್ಟೆ ಇತ್ತು ಮಡ್ಚೋದೆಲ್ಲನೂ ಅಂತ ಹೇಳಿದ್ದೆ ಅಲ್ವ, ಅದೆಲ್ಲನೂ ಮಡಚಿ ಎತ್ತಿಟ್ಕೊಂಡೆ. ಅದಾದಮೇಲೆ ಇದು ತಣ್ಣಗಾಗಿತ್ತಲ್ವ, ಆ ಪುಡಿನೂ ಅಷ್ಟೇ ಪೌಡರ್ ಮಾಡಿ ಎತ್ತಿಟ್ಕೊಂಡು ರೈಸಿಗೆ ಇಟ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಅಂದರೆ ನನ್ನ ಮಗನ ಬ್ಯಾಗ್ದು ಜಿಪ್ಪೆಲ್ಲ ಹೋಗಿಬಿಟ್ಟಿತ್ತು, ಮತ್ತು ಮನೇಲಿ 1-2 ಬ್ಯಾಗ್ ಇತ್ತು, 3 ಬ್ಯಾಗು ತೊಗೊಂಡೋಗಿ ಜಿಪ್ ಹಾಕ್ಸ್ಕೊಂಡು ಬಂದ್ವಿ. ಅನ್ನಕ್ಕಿಟ್ಟಿದ್ದೆ ಆಲ್ರೆಡಿನಲ್ಲ, ಹೊರಗಡೆ ಹೋಗಿ ಬಂದಿದ್ದ ತಕ್ಷಣ ಇನ್ನೂ ಫುಲ್ಲು ಇವಾಗೇನು ಮೂಗೆಲ್ಲ ಬ್ಲ್ಯಾಕಾಗಿ ಮಾತಾಡೋಕ್ಕಾಗ್ತಿಲ್ಲ ಅಲ್ವಾ, ಆ ಥರ ಆಯಿತು. ಹಂಗಾಗಿ ಸ್ವಲ್ಪ ಜ್ವರನೂ ಜಾಸ್ತಿ ಆಗ್ತಾ ಹೋಯಿತು. ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೊಬಂದ್ವಿ, ಹೊರಗಡೆ ಹೋಗಿದ್ವಲ್ವ. ಹಂಗೇ ಬಂದಿದ್ದ ತಕ್ಷಣವೇ ನನ್ನ ಹಸ್ಬೆಂಡ್ ಊಟ ಮಾಡಲ್ಲ ಅಂದಿದ್ದ ತಕ್ಷಣವೇ ಬೈಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಂಗಾಗಿ ಏನೂ ಹೇಳಲಿಲ್ಲ, ಸ್ವಲ್ಪ ಅವ್ರ ಜೊತೆನೇ ಕೂತ್ಕೊಂಡು ಊಟ ಮಾಡಿ ಆಮೇಲೆ ಟ್ಯಾಬ್ಲೆಟ್ ತೊಗೊಂಡು ನಾನು ಸ್ವಲ್ಪ ಹೊತ್ತೂ ಕೂತ್ಕೊಳ್ಳೋಕ್ಕಾಗಿಲ್ಲ. ಊಟ ಮಾಡಿದ ತಕ್ಷಣವೇ ಹೋಗ್ಬಿಟ್ಟು ನಾನು ಮಲ್ಕೋತೀನಿ ಅಂತೇಳಿ, ಇನ್ನೂ 9:15 ಆಗಿತ್ತು ಟೈಮು. 9:15ಗೆ ಹೋಗಿ ಮಲ್ಕೊಂಡ್ಬಿಟ್ಟೆ. ಆಮೇಲೆ ಏನಾಯಿತು ಅಂತಲೇ ಗೊತ್ತಿಲ್ಲ, ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಮಾತ್ರೆ ಪವರಿಗೆ. ಬೆಳಿಗ್ಗೆ ಎದ್ದರೆ ಇನ್ನೂ ಹುಷಾರಾಗಿಲ್ಲ. ಈ ಥರ ಇದೆ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಲ್ಲ, ಇದು ಬೆಳಿಗ್ಗೆ ಕೊಡ್ತಾ ಇರೋದು. ಈ ಥರ ಆಗಿದೆ. ಆದರೂ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋ ಚಾಲೆಂಜ್ ಬಿಡೋಂಗಿಲ್ಲ. ಎಕ್ಸಸೈಸ್ ಅಂತೂ ಒಂದಿನ ಸ್ಕಿಪ್ ಆಗೇ ಹೋಯಿತು. ಹಂಗಾಗಿ ನಾನು ನಾಳೆ ಮತ್ತೆ ಎಕ್ಸಸೈಸ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ವೀಡಿಯೋ ಮಾಡಬೇಕು, ಅದಕ್ಕಾಗಿ ಸುಧಾರಿಸ್ಕೊಂಡು ವೀಡಿಯೋ ಮಾಡೋಣ ಅಂತ ಹೇಳಿ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತೇಳಿ ಇವಾಗ ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಅಪ್ಲೋಡ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೇನು ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಕೊನೆಯವರೆಗೂ ವಿಡಿಯೋ ನೋಡಿದವ್ರಿಗೆ ತುಂಬ ತುಂಬ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ
ಪ್ಲೀಸ್ ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಿಕ್ವೆಸ್ಟ್ ಮಾಡಿ ಕೇಳ್ಕೊತಿದ್ದೀನಿ. ಅಂದರೆ ಏನು ಭಿಕ್ಷೆ ಬೇಡ ಥರ ಅಲ್ಲ, ಯಾರು ಏನು ಅಂದ್ಕೋಬೇಡಿ. ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟು, ಹಂಗಾಗಿ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ, ಲೈಕ್ ಮಾಡೋಕ್ಕೆ, ಕಮೆಂಟ್ ಮಾಡೋಕ್ಕೆ ನೀವು ಎಕ್ಸ್ಟ್ರಾ ಏನು ದುಡ್ಡು ಕೊಡೋಲ್ಲ. ವೀಡಿಯೋ ನೋಡೋಕ್ಕೆ ಏನು ಡಾಟಾ ಹೋಗುತ್ತಲ್ವ ಅಷ್ಟೇ ಹೋಗೋದಲ್ವ. ವೀಡಿಯೋನ ನೋಡ್ತೀರಾ, ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡೋದಕ್ಕೆ ನೀವೇನು ಕಳ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆಯೇ ಸಬ್ಸ್ಕ್ರೈಬ್ ಇಷ್ಟನ್ನು ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನನಗೂ ನನ್ನ ಫ್ಯಾಮಿಲಿಗೂ ಇನ್ನೂ ಹೆಚ್ಚೆಚ್ಚಾಗಿ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಯೂಸ್ಫುಲ್ ಆಗಿರೋ ವೀಡಿಯೋಸನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಟೈಲರಿಂಗ್ ಬಗ್ಗೆನೂ ವೀಡಿಯೋಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಿಮಗೆ ಗೊತ್ತು, ಅದಕ್ಕೆ ಸ್ವಲ್ಪ ಟೈಮ್ ತೊಗೋತಾ ಇದ್ದೀನಿ. ಯಾಕೆ ಏನು ಅಂತ ಹೇಳಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಹೇಳ್ತೀನಿ. ಓಕೆನಾ? ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಲೈಕ್, ಶೇರ್, ಕಮೆಂಟ್ ಹಾಗೆಯೇ ಸಬ್ಸ್ಕ್ರೈಬ್. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್. ಬಾಯ್ ಬಾಯ್.